ಕರ್ನಾಟಕ ಡಿಜಿಟಲ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ರಾಮು ಅರಕೇರಿ. ಸಂಡೂರು ತಾಲೂಕಿನ ಕೃಷ್ಣನಗರದ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಈಚೆಗೆ ಶಾಲಾ ಸಂಸತ್ ರಚಿಸಲಾಯಿತು. ಮಕ್ಕಳಿಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕುರಿತು ಜಾಗೃತಿ ಮೂಡಿಸುವ ಈ ಚುನಾವಣೆ ಸಾಕಷ್ಟು ಕುತೂಹಲಕಾರಿ ಅಂಶಗಳಿಗೆ ಕಾರಣವಾಯಿತು. ಮತದಾನ ಪ್ರಕ್ರಿಯೆಗೆ ಕೆಲವರು ಸೀರೆಯಲ್ಲಿ ಆಗಮಿಸಿ ಭಾಗವಹಿಸಿದ್ದರೆ, ಇನ್ನೂ ಕೆಲ ವಿದ್ಯಾರ್ಥಿಗಳು ತಮ್ಮ ನಾಯಕನ ಆಯ್ಕೆಗಾಗಿ ಯಾರೂ ಸ್ಪರ್ಧಿಸದೆ ಒಬ್ಬನನ್ನೇ ಗೆಲ್ಲಿಸಲು ಪಣ ತೊಟ್ಟಿದ್ದರು. ಮತದಾನ ಮಾಡಿದ ನಂತರ ವಿದ್ಯಾರ್ಥಿನಿ ಅಪ್ಸಿಯಾ ತನ್ನ ಅನುಭವ ಹಂಚಿಕೊಂಡಿದ್ದು ಹೀಗೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅಪ್ಸಿಯಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. 2025-26ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ನನ್ನ ಗೆಳತಿಯರು ಹಾಗೂ ಗೆಳೆಯರು ಭಾಗವಹಿಸಿದ್ದಾರೆ. ಅದರಲ್ಲಿ ನಾನು ನನ್ನ ಅಮೂಲ್ಯವಾದ ಮತವನ್ನು ಯಾರೆಲ್ಲ ಶಿಸ್ತು ವಹಿಸುತ್ತಾರೆ, ಆತ್ಮವಿಶ್ವಾಸ ಇರುತ್ತಾರೆ, ತಾಳ್ಮೆ ಇರುತ್ತಾರೆ, ವಿದ್ಯಾರ್ಥಿಗಳನ್ನು ಸಹಿಸುವ ತಾಳ್ಮೆ ಇರುತ್ತದೆ, ಅಂಥವರಿಗೆ ನಾನು ನನ್ನ ಅಮೂಲ್ಯವಾದ ಮತವನ್ನು ಹಾಕಿದ್ದೇನೆ. ನಮ್ಮ ಭಾರತದಲ್ಲಿ ಚುನಾವಣೆ ಏಕೆ ಮಾಡುವುದನ್ನು ನಾವು 15 ವರ್ಷಗಳಿಗೆ ತಿಳಿದಿದ್ದೇವೆ. ಶಾಲಾ ಸಂಸತ್ತು ಚುನಾವಣೆ ಮಾಡುವುದರಿಂದ ಇದು ನಮ್ಮ ಸ್ಕೂಲಿಗೆ ಶಿಕ್ಷಕರಿಗೂ ಸಹ ಭಾರವನ್ನು ಕಡಿಮೆ ಆಗುತ್ತದೆ, ಹಾಗೂ ವಿದ್ಯಾರ್ಥಿಗಳಿಗೂ ಸಹ ಇಂಥ ವಯಸ್ಸಿಗೆ ನಾವು ಜವಾಬ್ದಾರಿಯನ್ನು ವಹಿಸುತ್ತೇವೆ ಎಂದು ಅವರಿಗೂ ಸಹ ಖುಷಿ ಆಗುತ್ತದೆ. 18 ವರ್ಷಗಳಿಗೆ ಮತದಾನ ಮಾಡಬೇಕು. ಆದರೆ ನಾವು ಚಿಕ್ಕ ವಯಸ್ಸಿನಲ್ಲಿ ಮತದಾನ ಹೇಗೆ ಮಾಡಬೇಕೆಂದು ತಿಳಿದುಕೊಂಡಿದ್ದೇವೆ. ನಿಯಮದಂತೆ ಚುನಾವಣೆಗೆ ಸಂಬಂಧಿಸಿದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಶಿಕ್ಷಕರು ಮತದಾನಕ್ಕೆ ಪೂರಕ ವಾತಾವರಣ ನಿರ್ಮಿಸಿ ಶ್ರಮಿಸಿದರೆ, ವಿದ್ಯಾರ್ಥಿನಿಯರು ತಮ್ಮ ನೆಚ್ಚಿನ ನಾಯಕ ಅಥವಾ ನಾಯಕಿಯ ಆಯ್ಕೆಗೆ ಬಿರುಸಿನ ಮತದಾನ ನಡೆಸಿದರು. ಸರ್ಕಾರಿ ಪ್ರೌಢಶಾಲೆ ಕೃಷ್ಣನಗರ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆಯಲ್ಲಿ 2025 ಮತ್ತು 26ನೇ ಸಾಲಿನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಶಾಲಾ ಸಂಸತ್ ರಚನೆ ಬಗ್ಗೆ ನಾವು ಪ್ರಾಯೋಗಿಕವಾಗಿ ನಡೆಸಲಾಯಿತು. ಈ ಶಾಲಾ ಸಂಸತ್ ಬಗ್ಗೆ ಭಾಳಷ್ಟು ವಿದ್ಯಾರ್ಥಿಗಳು ಅತ್ಯಂತ ಉತ್ಸಾಹದಿಂದ ಭಾಳಷ್ಟು ಖುಷಿಯಿಂದ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಉತ್ತಮವಾಗಿ ನಾಮಿನೇಷನ್ ಮಾಡಿದರು. ನಾಮಿನೇಷನ್ ಮಾಡಿದ ನಂತರ ಒಳ್ಳೆಯ ರೀತಿಯಲ್ಲಿ ಪ್ರಚಾರ ಮಾಡಿದರು. ತಮ್ಮ ಸ್ನೇಹಿತರೊಂದಿಗೆ ಹಲವಾರು ರೀತಿಯಲ್ಲಿ ಸಹಾಯವನ್ನು ಮಾಡ್ತೀವಿ, ನಮ್ಮ ಶಾಲೆಯ ಅಭಿವೃದ್ಧಿಗೋಸ್ಕರ ನಾವು ಶ್ರಮಿಸ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಭರವಸೆ ನೀಡಿ ಓಟನ್ನು ಹಾಕಿಸಿಕೊಳ್ಳಲಿಕ್ಕೆ ಭಾಳಷ್ಟು ಅವರು ಉತ್ಸಾಹದಿಂದ ಕೆಲಸವನ್ನು ಮಾಡ್ತಾಯಿದ್ರು. ಇದೇ ರೀತಿ ಮತದಾನ ಪ್ರಕ್ರಿಯೆಯನ್ನು ಅತ್ಯಂತ ನಾಗರಿಕವಾಗಿ ಮೊಬೈಲ್ ಮೂಲಕ ನಾವು ತಂತ್ರಜ್ಞಾನ ಬಳಸಿ ಮೊಬೈಲ್ ಮೂಲಕ ಓಟನ್ನು ನಾವು ಚಲಾವಣೆ ಮಾಡಲಾಯಿತು. ಆ ಚಲಾವಣೆ ಆದಂಥ ಅತ್ಯಂತ ಹೆಚ್ಚು ಪಡೆದಂಥ ವಿದ್ಯಾರ್ಥಿಗಳಿಗೆ ನಾವು ಶಾಲಾ ಸಂಸತ್ತಿಗೆ ಆಯ್ಕೆ ಮಾಡಿದ್ದೀವಿ. ಅದರಲ್ಲಿ ಪ್ರಧಾನಮಂತ್ರಿ, ಉಪ ಪ್ರಧಾನಮಂತ್ರಿ ಮತ್ತು ಮಕ್ಕಳ ಕಲ್ಯಾಣ ಸಚಿವರು, ರಕ್ಷಣಾ ಸಚಿವರು, ಹೀಗೆ ಅನೇಕ ರೀತಿಯಲ್ಲಿ ನಾವು ಸಚಿವ ಸ್ಥಾನವನ್ನು ನೀಡಲಾಯಿತು. ಅತ್ಯಂತ ಫೈಟ್ ಕೊಟ್ಟಂಥ ಸ್ಥಾನ ಯಾವುದಪ್ಪ ಅಂತಂದರೆ ಪ್ರಧಾನಮಂತ್ರಿ ಹುದ್ದೆಗೆ ಇಬ್ಬರು ಆಕಾಂಕ್ಷಿಗಳು ನಾವು ಭಾಗವಹಿಸ್ತೀವಿ ಪ್ರಧಾನಮಂತ್ರಿ ಹುದ್ದೆಗೆ ಅಂತ ಕೇಳ್ಕೊಂಡಾಗ ಇಬ್ಬರು ವಿದ್ಯಾರ್ಥಿಗಳನ್ನು ಕೂಡ ನಾವು ಶಾಲಾ ಸಂಸತ್ತಿನಿಂದ ಆಯ್ಕೆಯಾದಂಥ ವಿದ್ಯಾರ್ಥಿಗಳಲ್ಲಿ ವೋಟ್ ಮುಖಾಂತರ ಆಯ್ಕೆ ಮಾಡಲಾಯಿತು. ಅದು ಅತ್ಯಂತ ಭಾಳಷ್ಟು ಕ್ಯೂರಿಯಾಸಿಟಿಯನ್ನು ನೀಡಿದಂಥ ಪ್ರಕ್ರಿಯೆ ಆಗಿತ್ತು. ವಿದ್ಯಾರ್ಥಿಗಳಲ್ಲಿ ನಾನು ಕೂಡ ಮುಂಬರುವ ದಿನಗಳಲ್ಲಿ ನಾಯಕತ್ವ ತಗೊಳ್ಳಲಿಕ್ಕೆ ಇದು ಒಂದು ದಾರಿದೀಪ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಭಾಳಷ್ಟು ವಿದ್ಯಾರ್ಥಿಗಳು ಅದರಿಂದ ವಾಸ್ತವವಾಗಿ ಮತ್ತು ಪ್ರಾಯೋಗಿಕವಾಗಿ ಇದೇ ರೀತಿ ನಮ್ಮ ಸಂಸತ್ತು ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುತ್ತೆ ಅಂತೇಳಿ ಮನಗಂಡು ಅಂತ ಹೇಳ್ತೀವಿ. ಒಟ್ಟಾರೆಯಾಗಿ ಈ ಪ್ರಕ್ರಿಯೆ ಭಾಳಷ್ಟು ಅರ್ಥಗರ್ಭಿತವಾಗಿ ನಮ್ಮ ಶಾಲೆಯಲ್ಲಿ ಮೂಡಿ ಬಂದಂತ ಹೇಳಕ್ಕೆ ನಾನು ಇಷ್ಟಪಡ್ತಿದ್ದೀನಿ. ಚುನಾವಣೆಯಲ್ಲಿ 16 ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದರು. ಇವರಲ್ಲಿ ಹೆಚ್ಚು ಮತಗಳನ್ನು ಪಡೆದ 9 ವಿದ್ಯಾರ್ಥಿಗಳು ಸೇರಿ ತಮ್ಮ ಶಾಲಾ ಸಂಸತ್ತಿಗೆ ಪ್ರಧಾನಿಯನ್ನ ಆಯ್ಕೆ ಮಾಡಿದರು. 10ನೇ ತರಗತಿಯ ಸಾನಿಯಾ ಪ್ರಧಾನಿಯಾಗಿ ಆಯ್ಕೆಯಾದರೆ, ಉಳಿದಂತೆ ಶಾಲಾ ಸಂಸತ್ತಿನ ಶಿಕ್ಷಣ ಮಂತ್ರಿ ತಸ್ಮಿಯಾ, ಗೃಹ ಸಚಿವ ಟಿ ವೀರೇಶ್, ಆರೋಗ್ಯ ಮತ್ತು ನೈರ್ಮಲ್ಯ ಖಾತೆ ಸಚಿವೆ ಸುಮಿತ್ರಾ, ಕ್ರೀಡಾ ಸಚಿವರಾಗಿ ಎಚ್ ತೇಜ, ವಾರ್ತಾ ಇಲಾಖೆ ಸಚಿವ ಆಕಾಶ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿ ಸಂಧ್ಯಾ, ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಾಗಿ ಮಲ್ಲಿಕಾರ್ಜುನ ಮತ್ತು ಅಂಜುಮ್ ಸಾಂಸ್ಕೃತಿಕ ಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದರು. ಮುಖ್ಯ ಗುರುಗಳಾದ ಗುರುರಾಜ್ ಅವರು ಮಕ್ಕಳಿಗೆ ಪ್ರಮಾಣ ವಚನ ಬೋಧಿಸಿದರು. ನನ್ನ ಹೆಸರು ಸಾನಿಯಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಕೃಷ್ಣನಗರ.
ನಮ್ಮ ಶಾಲೆಯಲ್ಲಿ 2025 ಮತ್ತು 26ನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ಶಾಲೆಯಲ್ಲಿ ನನ್ನ ಎಲ್ಲ ಸ್ನೇಹಿತರು ನನಗೆ ಅತಿ ಹೆಚ್ಚು ಮತಗಳನ್ನು ಹಾಕಿ ನನ್ನನ್ನು ಪ್ರಧಾನಮಂತ್ರಿಯಾಗಿ ಆಯ್ಕೆ ಮಾಡಿದ್ದಾರೆ. ನನಗೆ ಬಹಳ ಖುಷಿ ಇದೆ. ನಮ್ಮ ಶಾಲೆಯಲ್ಲಿ ಯಾವುದೇ ತೊಂದರೆಯಾಗಲಿ ಯಾರಿಗೇನಾದರೂ ಆಗಲಿ ನಾನು ಅವರಿಗೆ ಸಹಾಯವನ್ನು ಮಾಡುತ್ತೇನೆ ಎಂದು ಹೇಳುತ್ತೇನೆ. ಹಾಗೆಯೇ ಬೆಳಿಗ್ಗೆ ಪ್ರೇಯರ್ ಟೈಮಿಂದ ಹಿಡಿದು ಸಂಜೆ ಮನೆಗೆ ಹೋಗುವವರೆಗೂ ನಾನು ಯಾರಿಗಾದರೂ ಏನಾದರೂ ತೊಂದರೆ ಆಗಲಿ ಏನಾದರೂ ಆಗಲಿ ಅವರಿಗೆ ನನ್ನ ಕೈಯಿಂದ ಆದಷ್ಟು ಸಹಾಯವನ್ನು ಮಾಡ್ತೇನೆ. ನನ್ನ ಕೈಯಿಂದ ಆಗಿಲ್ಲ ಅಂದರೆ ನಮ್ಮ ಟೀಚರ್ಸ್ ಮುಂದೆ ಹೋಗ್ತೀನಿ, ಇಲ್ಲ ನಮ್ಮ HM ಸರ್ ಮುಂದೆ ಹೋಗಿ ಹೇಳಿ ಅವರಿಗೆ ಏನು ತೊಂದರೆ ಇದೆ ಅದನ್ನೆಲ್ಲ ಕೇಳಿ ನಾನು ಅವರಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಸಹಾಯ ಮಾಡಬೇಕಂತ ನಾನು ಇಷ್ಟಪಡ್ತೀನಿ. ಹಾಗೆ ನಾನು ನಮ್ಮ ಶಾಲೆಯಲ್ಲಿ ಯಾವುದೇ ರೀತಿಯ ಸಮಾರಂಭಗಳಿದ್ದರೂ ನಾನು ಅದರಲ್ಲಿ ಭಾಗವಹಿಸುತ್ತೇನೆ ಹಾಗೂ ನನ್ನೆಲ್ಲ ಸ್ನೇಹಿತರನ್ನು ಭಾಗವಹಿಸುವಂತೆ ಮಾಡುತ್ತೇನೆ. ನನಗೆ ನನ್ನ ಎಲ್ಲ ಸ್ನೇಹಿತರು ಮತವನ್ನು ಅತಿ ಹೆಚ್ಚು ಮತವನ್ನು ಹಾಕಿ ಗೆಲ್ಲಿಸಿದ್ದಕ್ಕೆ ನಾನು ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ ಎಂದು ಕಾರ್ಯಕ್ರಮದಲ್ಲಿ ಸಹ ಶಿಕ್ಷಕರಾದ ಮಹಾಲಕ್ಷ್ಮಿ, ಸವಿತಾಬಾಯಿ, ಅಜಯ್ ಕುಮಾರ್, ನಾಗರತ್ನಮ್ಮ, ಹಂಪಣ್ಣ, ಮಂಜುಳಾ, ಅಮೃತಮ್ಮ, ಜಲಜಾಕ್ಷಿ, ಸಿಮ್ರಾನ್ ಭಾಗವಹಿಸಿದರು. ಸ್ನೇಹಿತರೆ, ನೀವಿನ್ನು ನಮ್ಮ ಟೈಮ್ಸ್ ಆಫ್ ಕರ್ನಾಟಕ ಡಿಜಿಟಲ್ ಚಾನೆಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಎಂದಾದರೆ ಕೂಡಲೇ ಸಬ್ಸ್ಕ್ರೈಬರ್ ಆಗುವ ಮೂಲಕ ನಮ್ಮ ಎಲ್ಲ ಸುದ್ದಿಗಳ ನಿರಂತರ ನೋಟಿಫಿಕೇಶನ್ ಪಡೆಯಿರಿ.